ಮುಸ್ಲಿಮರ ವಿರುದ್ಧ ಅವಹೇಳನ ಪ್ರಚೋದನೆ ಭಾಷಣ ಆರೋಪ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅಂದರೆ ಮುಸ್ಲಿಮರ ವಿರುದ್ಧವೇ ಅವರು ಟೀಕಾ ಪ್ರಹಾರವನ್ನು ಮಾಡಿದ್ದ ಕಾರಣಕ್ಕಾಗಿ ಅವರ ಕ್ಷೇತ್ರ ಅಂದರೆ ವಿಜಯಪುರದ ಗಾಂಧಿ ಚೌಕ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. IPC ಸೆಕ್ಷನ್ 153, 506, 504, 505 ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಮಾರ್ಚ್ 4ರಂದು ಶಿವಾಜಿ ಸರ್ಕಲ್ನಲ್ಲಿ ಭಾಷಣ ಮಾಡಿದ್ರು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್. ಛತ್ರಪತಿ ಶಿವಾಜಿ ಜಯಂತಿ ಕಾರ್ಯಕ್ರಮದ ವೇಳೆ ಈ ಭಾಷಣ ಮಾಡಿದ್ರು. ಹಿಂದೂ ಮುಸ್ಲಿಮರ ನಡುವೆ ದ್ವೇಷ ಬೆಳೆಯುವಂಥ ಭಾಷಣ ಮಾಡಿದ್ರು ಅಂತ ಹೇಳಿ ಆರೋಪಿಸಲಾಗಿದೆ. ಯತ್ನಾಳ್ ಮತ್ತು ತೆಲಂಗಾಣ ಶಾಸಕ ಟಿ ರಾಜಾ ಸಿಂಗ್ ವಿರುದ್ಧ ದೂರು ದಾಖಲಾಗಿದೆ. ಭಾರತ ಭಾವೈಕ್ಯತೆ ಮಂಚ್ ಸಂಘಟನೆಯಿಂದ ದೂರು ದಾಖಲು ಮಾಡಲಾಗಿದೆ. ಸದ್ಯಕ್ಕೆ ದೂರು ದಾಖಲಾಗಿರುವ ಕಾರಣಕ್ಕಾಗಿ ಕಾನೂನು ಪ್ರಕ್ರಿಯೆಯನ್ನು ಮುಂದುವರಿಸ್ತಾ ಇದ್ದಾರೆ ಪೊಲೀಸರು. ಅವರ ಜಗದ್ಗುರು ಇದ್ದಾಗ ಸಿದ್ದರಾಮಯ್ಯ 10,000 ಕೋಟಿ ಕೊಡ್ತೇನೆ ಯಾರ ಅಪ್ಪಂದಪ್ಪ. ಎಸ್, ತೋರಿಸ್ತಾ ಇದ್ದೀವಿ ಅವರ ಭಾಷಣವನ್ನು ಕೂಡ. ಅವರು ಭಾಷಣದ ವೇಳೆ ಈ ಹಿಂದೆ ಭಾಷಣ ಮಾಡಿದ್ದಂಥ ಸಂದರ್ಭದಲ್ಲಿ ಕೆಲವಷ್ಟು ಪ್ರಚೋದನಾತ್ಮಕ ಶಬ್ದಗಳನ್ನು ಅವರು ಪ್ರಯೋಗ ಮಾಡಿದರು. ಭಾಷಣದಲ್ಲಿ ಅತಿಥಿಯಾಗಿ ಬಂದಿದ್ದಂಥ ಇನ್ನೋರ್ವ ತೆಲಂಗಾಣದ ಶಾಸಕರು ಕೂಡ ಅದೇ ದಾರಿಯನ್ನು ನಡೆದಿದ್ರು. ಹೀಗಾಗಿ ಈಗ ಇವರ ವಿರುದ್ಧ ಮುಸ್ಲಿಮರ ವಿರುದ್ಧವಾಗಿ ದ್ವೇಷ ಬೆಳೆಯುವ ರೀತಿಯಲ್ಲಿ ಭಾಷಣ ಮಾಡಿದ್ದಾರೆ ಎನ್ನುವ ಕಾರಣಕ್ಕಾಗಿ ಅವರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಿದ್ದು ನೀಡ್ತಾರೆ. ಸಿದ್ದು, ಬಸನಗೌಡ ಪಾಟೀಲ್ ಯತ್ನಾಳ್ ಮುಸ್ಲಿಮರ ವಿರುದ್ಧ ಮಾತನಾಡೋದು ಇದು ಮೊದಲೂ ಅಲ್ಲ, ಕೊನೆಯೂ ಅಲ್ಲ. ಆದರೆ ಇಂಥ ಹೇಳಿಕೆಗಳು ಏನೆಲ್ಲ ಪರಿಣಾಮವನ್ನು ಉಂಟು ಮಾಡುತ್ತೆ ಅನ್ನೋದು ಮನವರಿಕೆ ಆಗಬೇಕಲ್ಲ. ಸದ್ಯಕ್ಕಂತೂ ಪ್ರಕರಣ ದಾಖಲಾಗಿದೆ. ಮುಂದಿನ ಕಾನೂನು ಪ್ರಕ್ರಿಯೆ ಯಾವ ರೀತಿ ನಡೆಯುತ್ತೆ ಅಂತ? ಖಂಡಿತ ದಶರಥ್, ಇದು ಏನಂದ್ರೆ ಮಾರ್ಚ್ 4ರಂದು ಇದು ರಾತ್ರಿ 9 ಗಂಟೆಗೆ ಒಂದು ಶಿವಾಜಿ ಸರ್ಕಲ್ ನಲ್ಲಿ ನಡೆದಿರುವಂತಹ ಬೃಹತ್ ಕಾರ್ಯಕ್ರಮ ಕೂಡ ಆಗಿತ್ತು. ಈ ಕಾರ್ಯಕ್ರಮದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸಹ ಭಾಗಿಯಾಗಿದ್ರು ಮತ್ತು ಇದೇ ರೀತಿಯಾಗಿ ತೆಲಂಗಾಣ ಶಾಸಕ ಏನಿದ್ದಾರೆ ಟಿ ರಾಜ್ ಸಿಂಗ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಈ ಕಾರ್ಯಕ್ರಮದಲ್ಲಿ ಏನು ಅನೇಕ ಕಾರ್ಯಕ್ರಮದ ಉದ್ದೇಶಿಸಿ ಕೂಡ ಮಾತನಾಡಿದ್ರು. ಇಂತಹ ಸಂದರ್ಭದಲ್ಲಿ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಅಂತ ಹೇಳಿ ಇವತ್ತು ಮುಸ್ಲಿಂ ಸಮುದಾಯದ ಮುಖಂಡರು ಸೇರಿಕೊಂಡು ಮತ್ತು ಇವತ್ತು ಸುದ್ದಿಗೋಷ್ಠಿಯನ್ನು ಕೂಡ ಮಾಡಿದ್ರು. ಮತ್ತು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ತೆಲಂಗಾಣ ಶಾಸಕ ಆಗಿರುವಂತಹ ರಾಜ್ ಸಿಂಗ್ ಅವರ ವಿರುದ್ಧವಾಗಿ ಇವತ್ತು ಕೇಸ್ ಕೂಡ ದಾಖಲನ್ನ ಮಾಡಲಾಗಿದೆ. ಅದು ಯಾವ ರೀತಿಯಾಗಿ ಕೇಸ್ಗಳನ್ನು ಹಾಕಲಾಗಿದೆ ಅಂದ್ರೆ 153 ಮತ್ತು 156, 154 ಸೇರಿದಂತೆ 4 ಕೇಸ್ಗಳನ್ನ ಇವತ್ತು ಏನು ವಿಜಯಪುರದ ನಿವೃತ್ತ ಶಿಕ್ಷಕ ಆಗಿರುವಂತಹ ಅಬುಬಕರ್ ಕಂಬಾಗಿ ಏನಿದ್ದಾರೆ ಇವತ್ತು ಪೊಲೀಸ್ ಠಾಣೆ ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲು ಮಾಡಲಾಗಿದೆ. ವಿಜಯಪುರ ನಗರದಲ್ಲಿ ಏನು ಶೋಭಾಯಾತ್ರೆ ನಡೀತು, ಈ ಕಾರ್ಯಕ್ರಮದಲ್ಲಿ ಪ್ರಚೋದನಕಾರಿ ಭಾಷಣವನ್ನ ಮಾಡಿದ್ದಾರೆ ಅನ್ನುವಂತ ಮಾತನ್ನ ಕೂಡ ಹೇಳಿದ್ರು. ಅಬೂಬ್ ಗಲ್ಲಿ ಮೇ ಹೈ, ಅಫ್ಜಲ್ ಖಾನ್, ಔರಂಗಜೇಬ್ ಸೇರಿದಂತೆ ಈ ರೀತಿಯಾಗಿ ಶಿವಾಜಿ ಮಹಾರಾಜರು ಬನಾಂಗೆ ಅನ್ನುವಂಥ ಮಾತನ್ನು ಕೂಡ ಮಾತನಾಡಿದ್ರು. ಈ ರೀತಿಯಾಗಿ ಒಂದು ಆರೋಪವನ್ನ ಇಟ್ಟುಕೊಂಡು ಮತ್ತು ಕಾರ್ಯಕ್ರಮದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಮಾತನಾಡಿರುವಂತಹ ಪದಗಳಾಗಿರ್ಬೋದು, ಹರಾಮ್ ಖೋರ್ ಆಗಿರ್ಬೋದು, ತಾಯಿಗಣ್ಣನ ಮಕ್ಕಳಾಗಿರ್ಬೋದು, ಈ ರೀತಿ ಅನೇಕವಾಗಿ ನಮ್ಮ ಬೈದಿದ್ದಾರೆ ಅನ್ನುವಂತ ಮಾತನ್ನ ಇಟ್ಕೊಂಡು ಇವತ್ತು ಪ್ರಕರಣವನ್ನ ಕೂಡ ದಾಖಲು ಮಾಡಲಾಗಿದೆ. ಇವತ್ತು ವಿಜಯಪುರ ನಗರದಲ್ಲಿ ಅನೇಕ ಅಹಿಂದ ವರ್ಗದ ಪ್ರಮುಖ ಮುಖಂಡರು ಸೇರಿಕೊಂಡು ಏನು ಸುದ್ದಿಗೋಷ್ಠಿಯನ್ನು ಕೂಡ ಮಾಡಿರುವಂತ ಸುದ್ದಿಗೋಷ್ಠಿಯಲ್ಲಿ ಹಿಂದೂ ಮುಸ್ಲಿಮರ ಮಧ್ಯೆ ವೈರತ್ವ ದೇಶ ಬೆಳೆಸ್ತಾ ಇದ್ದಾರೆ, ಭಾವನೆಗಳನ್ನ ಹುಟ್ಟಾಕ್ತಾ ಇದ್ದಾರೆ ಮತ್ತು ಕೋಮುಗಲಭೆಯನ್ನ ಉಂಟ ಮಾಡುವಂತದ್ದಾಗಿರ್ಬೋದು ಮತ್ತು ಸೌಹಾರ್ದತೆಗೆ ಧಕ್ಕೆ ತರುವಂತ ಭಾಷಣವನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ದೂರಿನ ಮೂಲಕ ಉಲ್ಲೇಖವನ್ನ ಕೂಡ ಮಾಡಲಾಯಿತು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಯತ್ನಾಳ್ ಹಾಗೂ ರಾಜ್ ಸಿಂಗ್ ಅವರ ಭಾಷಣವನ್ನ ಖಂಡಿಸಿ ಇವತ್ತು ಮುಖಂಡರು ಕೂಡ ಸುದ್ದಿಗೋಷ್ಠಿಯನ್ನು ಮಾಡಿದ್ದಾರೆ. ಈಗಾಗಲೇ ಈ ಬಸನಗೌಡ ಪಾಟೀಲ್ ಯತ್ನಾಳ್ ಆಗಿರ್ಬೋದು ಮತ್ತು ಏನು ಈ ರಾಜ್ ಸಿಂಗ್ ಶಾಸಕರಿದ್ದಾರೆ, ಇವರಿಬ್ಬರ ಮೇಲೆ ಒಂದು FIR ಪ್ರಕರಣ ಕೂಡ ದಾಖಲಾಗಿದೆ ಅಂತ ಹೇಳ್ಬೋದು. ದಶರಥ್, ಥ್ಯಾಂಕ್ ಯು ಸಿದ್ದು.